ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೈಡ್ರಾಮಾ ಶುರುವಾಗಿದೆ. ಜೂನ್ 18ರ MLC ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಬಹುತೇಕ ಫಿಕ್ಸ್ ಆಗಿದೆ. ಇದರ ಬೆನ್ನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಶಾಸಕರು ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರ ಹಿಂದೆ ಬಿದ್ದಿಲ್ಲ. ಬದಲಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ ಹತ್ತಾ ಇದ್ದಾರೆ. DKಶಿಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗಿರುವಂತದ್ದು. ಕಳೆದ ಶುಕ್ರವಾರ ಖರ್ಗೆ ರಾಜ್ಯಸಭಾ ಸದಸ್ಯರ ಪ್ರಮಾಣ ಪತ್ರ ಪಡೆಯೋಕೆ ವಿಧಾನಸೌಧಕ್ಕೆ ಬಂದಾಗ ಶಾಸಕರ ದೊಡ್ಡ ಪಡಿಗೆಯಲ್ಲಿ ಜಮಾಯಿಸಿತ್ತು. ಕೆಲವರು ಹೂಗುಚ್ಚ ನೀಡೋಕೆ ಬಂದ್ರೆ, ಇನ್ನು ಕೆಲವರು ಸಾಷ್ಟಾಂಗ ನಮಸ್ಕಾರ ಹಾಕಿ ಖರ್ಗೆ ಮನಸ್ಸು ಗೆಲ್ಲೋಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸಿದ್ರು. ಅಶೋಕ್ ಪಟ್ಟಣ್, KM ಶಿವಲಿಂಗೇಗೌಡ ಮಾತ್ರವಲ್ಲ, ಅತ್ಯಂತ ಹಿರಿಯ ಶಾಸಕ RV ದೇಶಪಾಂಡೆ ಹಾಗೆ ಮಂಕಾಳು ವೈದ್ಯ, ಹಂಪನಗೌಡ ಬಾದಿರ್ಲಿ ಖರ್ಗೆ ನಿವಾಸಕ್ಕೆ ಲಗ್ಗೆಯನ್ನ ಇಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಹಿರಿಯ ನಾಯಕ RV ದೇಶಪಾಂಡೆ 2028ಕ್ಕೆ ನಾನು ಸ್ಪರ್ಧಿಸಲ್ಲ, ಇದೇ ನನ್ನ ಕೊನೆಯ ಅವಧಿ ಅಂತ ಹೇಳಿ ಸಚಿವ ಸ್ಥಾನಕ್ಕಾಗಿ ಭರ್ಜರಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿ ಮಿಸ್ ಆಗಿದ್ದ ದೇಶಪಾಂಡೆ ಈ ಬಾರಿ ಖರ್ಗೆ ಮೂಲಕ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಖರ್ಗೆ 2028ರ ವಿಧಾನಸಭೆ ಮತ್ತು 2029ರ ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತದಾರರ ಮೇಲೆ ಪ್ರಭಾವ ಬೀರುವ ನಾಯಕರಿಗೆ ಮಾತ್ರ ಮಣೆಯನ್ನ ಹಾಕಲಿದ್ದಾರೆ. ಅದರಲ್ಲೂ ಕೂಡ ಈ SC ಸಮುದಾಯದ ಕೋಟಾದಲ್ಲಿ ಹೈದರಾಬಾದ್ ಹಾಗೆ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ 5 ಲೋಕಸಭಾ ಸೀಟು ತಂದುಕೊಡೋಕೆ ಶ್ರಮಿಸಿದಂತಹ ರಾಯಚೂರಿನ ವಸಂತಕುಮಾರ್ ಹೆಸರು ಈಗ ಮುಂಚೂಣಿಯಲ್ಲಿರೋದು. ಒಟ್ನಲ್ಲಿ ಈ ಹಿರಿಯ ಶಾಸಕರೆಲ್ಲ ಹೈಕಮಾಂಡ್ ಕದಾ ತಡ್ತಾ ಇರೋದ್ರಿಂದ ಯಾರನ್ನ ಸಂಪುಟಕ್ಕೆ ಸೇರಿಸ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋದು ಕೆಪಿಸಿಸಿ ಅಧ್ಯಕ್ಷ ಹಾಗೂ CM DK ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ರಾಜಕೀಯ ರಣತಂತ್ರದಲ್ಲಿ ಗೆಲ್ಲೋರು ಯಾರು ಹಾಗಿದ್ರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್.